ಹೆಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಇಂಡಿಯಾ ಮತ್ತೆ ಪಾಕಿಸ್ತಾನ ವುಮೆನ್ಸ್ T20 ವರ್ಲ್ಡ್ ಕಪ್ ಮ್ಯಾಚ್ ಕೂಡ ನಡೀತಿದೆ. ಸಂಜೆ 7 ಗಂಟೆಗೆ ಮ್ಯಾಚ್ ಕೂಡ ಇದೆ. ಇವತ್ತು 2 ಮ್ಯಾಚ್ ಕೂಡ ಇದೆ. ಹಾಗಂತ ಮಧ್ಯಾಹ್ನ ನೆದರ್ಲ್ಯಾಂಡ್ ವುಮೆನ್ಸ್ ಮತ್ತೆ ಬಾಂಗ್ಲಾದೇಶ್ ವುಮೆನ್ಸ್ ಮ್ಯಾಚ್ ಕೂಡ ಇದೆ 3 ಗಂಟೆಗೆ. ಸಂಜೆ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಕೂಡ ಇದೆ. ಹೈ ವೋಲ್ಟೇಜ್ ಮ್ಯಾಚ್ ಅಂತ ಕೂಡ ಹೇಳ್ಬೋದು. ಇವತ್ತು ನೋಡಿಬೇಕಾದ್ರೆ ರೋಡಲ್ಲಿ ನೀವು ನೋಡಿದ್ರಿ ಅಂದ್ರೆ ಯಾರು ಒಬ್ರು ಕೂಡ ಕಾಣೋದಿಲ್ಲ. ಎಲ್ಲ ಕಡೆ ಟಿವಿ ಮುಂದೆ ಕುತ್ಕೊಂಡಿರ್ತಾರೆ. ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮ್ಯಾಚ್ ಅಂದ್ರೇನೆ ಹಂಗೆ. ಕ್ರಿಕೆಟ್ ನೋಡ್ದಿರೋರು ಕೂಡ ಕುತ್ಕೊಂಡು ನೋಡೋ ಮ್ಯಾಚ್ ಇವತ್ತು. ಅದಾದ್ಮೇಲೆ IPL ಅಂತ ವಿಷಯಕ್ಕೆ ಬಂದ್ವಿ ಅಂದ್ರೆ RCB ಮತ್ತೆ CSK ಮ್ಯಾಚ್ ಬಿತ್ತು ಅಂದ್ರೆ ತಗೊಳ್ಳಿ, ಫುಲ್ ಕಾನ್ಸಂಟ್ರೇಷನ್ ಆ ಟಿವಿ ಮೇಲೆ ಇರುತ್ತೆ. ಇವತ್ತು ಕೂಡ ಅಷ್ಟೊಂದು ಮಸ್ತ್ ಮ್ಯಾಚ್, ಅದು ಸಂಡೇನೇ ಇರೋದ್ರಿಂದ ಫುಲ್ ಧಮಾಕ ಮಾಡ್ಬೋದು ಮಾತ್ರ. ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ. ಅದಾದ್ಮೇಲೆ ಒಂದೊಂದಾಗೆ ಅನಾಲಿಸಿಸ್ ಕೂಡ ಮಾಡ್ತಾ ಹೋಗೋಣ. ಇವತ್ತಿನ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಯಾವ ಪಿಚ್ ಅಲ್ಲಿ ನಡೆದಿದೆ, ಅದಾದ್ಮೇಲೆ ಪಿಚ್ ಕಂಡೀಷನ್ ಯಾವ ತರ ಇದೆ, ಪ್ಲೇಯರ್ ಕಂಡೀಷನ್ ಯಾವ ತರ ಇದೆ, ಅದಾದ್ಮೇಲೆ ಇವತ್ತು ಯಾರಿಗೆ ವಿನ್ನಿಂಗ್ ಪ್ರಾಬಬಿಲಿಟಿ ಜಾಸ್ತಿ ಇದೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ಆರಾಮಾಗಿ ಕುತ್ಕೊಂಡು ವಿಡಿಯೋ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ಇಂಡಿಯಾ ಅಂತ ಒಂದು ಕಾಮೆಂಟ್ ಮಾಡಿ, ಸೆಂಡ್ ಮಾಡಿ, ಸಪೋರ್ಟ್ ಅನ್ನ ಮಾಡಿ. ಇವತ್ತಿನ ಮ್ಯಾಚ್ ನಡೀತಿರೋದೇ ಎಡ್ಬೋಸ್ಟನ್ ಪಿಚ್ ಅಲ್ಲಿ. ಇಲ್ಲಿ ನೋಡಿ ಇದು ಹೆಂಗೆ ಅಂದ್ರೆ ರೀಸೆಂಟ್ ಆಗಿ ಒಂದು ಮ್ಯಾಚ್ ಕೂಡ ಆಯ್ತು ಇಂಗ್ಲೆಂಡ್ ಮತ್ತೆ ಶ್ರೀಲಂಕಾ. ಅದ್ರಗಿಂತ ಹಿಂದೆ ಕೆಲವೊಂದು ಮ್ಯಾಚಸ್ ಸ್ಟಾಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬರ್ತಾ ಇದ್ದಿದೆ ಜಸ್ಟ್ 145 ಇಂದ 150, ಮ್ಯಾಕ್ಸ್ ಅಂದ್ರೆ 160 ಒಳಗೆ ಬರ್ತಾ ಇತ್ತು. ಆದ್ರೆ ಲಾಸ್ಟ್ ಮ್ಯಾಚ್ ವುಮೆನ್ಸ್ T20 ವರ್ಲ್ಡ್ ಕಪ್ ಕೂಡ ಆಯ್ತು ಇಂಗ್ಲೆಂಡ್ ಮತ್ತೆ ಶ್ರೀಲಂಕಾ. ಇಂಗ್ಲೆಂಡ್ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಚಚ್ಚಿದ್ರು ಇದೇ ಪಿಚ್ ಅಲ್ಲಿ ಚಚ್ಚಿರೋದು. ಅದು 219 ರನ್ ಹೊಡೆದಿರೋದು ಶ್ರೀಲಂಕಾ ಅಗೇನ್ಸ್ಟ್. ಚೆಚ್ಚಿ ಬಿಟ್ರು ಆ ಕಡೆಯಲ್ಲಿ ಶ್ರೀಲಂಕಾದವ್ರನ್ನ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಶ್ರೀಲಂಕಾದವರು ಕೇವಲ 132ಕ್ಕೆ ಆಲ್ಔಟ್ ಕೂಡ ಆಗೋದ್ರು. ಹಾಗಾಗಿ ಇದ್ರಲ್ಲೇ ಗೊತ್ತಾಗುತ್ತೆ. ಇವತ್ತು ಕೂಡ ಅಷ್ಟೇ, ಯಾರೇ ಟಾಸ್ ಅನ್ನ ವಿನ್ ಆದ್ರು ಇಲ್ಲಿ ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಮಾಡಕ್ಕೂ ಕೂಡ ಒಂದು ಪಿಚ್ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ, ಮತ್ತೆ ಚೇಸಿಂಗ್ ಮಾಡಿದ್ರು ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಹಾಗಾಗಿ ನೋಡ್ಬೇಕು ಟಾಸ್ ವಿನ್ ಆದವರು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಇನ್ ಕೇಸ್ ನಮ್ಮ ಇಂಡಿಯಾದವರು ಟಾಸ್ ಅನ್ನ ವಿನ್ ಆಗಿ ಬ್ಯಾಟಿಂಗ್ ಫಸ್ಟ್ ಅನ್ನ ಮಾಡಿದ್ರು ಅಂದ್ರೆ ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 170 180 ಅಬೋವ್ ಕೊಟ್ರೆ ಸಾಕು, ಆರಾಮಾಗಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕಂಟಿನ್ಯೂ ಅಂದ್ರೆ ಕಂಟ್ರೋಲ್ ನ ಕೂಡ ಮಾಡ್ಕೊಬಹುದು. ರೀಸೆಂಟ್ ಮ್ಯಾಚಸ್ ಸ್ಟಾಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಇನ್ ಕೇಸ್ ಚೇಸಿಂಗ್ ಮಾಡಿದ್ರು ಕೂಡ ಅಷ್ಟೇ, ಪಾಕಿಸ್ತಾನ ಬ್ಯಾಟಿಂಗ್ ಫಸ್ಟ್ ಮಾಡ್ತು ಅಂದ್ರೆ ಅವ್ರನ್ನ ಆಲ್ಮೋಸ್ಟ್ 150 ಒಳಗೆ ಕಟ್ಟಾಕಿದ್ರು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಚೇಸಿಂಗ್ ಈಸಿಯಾಗಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಜಾಸ್ತಿ ಪೇಸರ್ಸ್ ಗೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ ಕಂಪೇರ್ ಟು ಸ್ಪಿನ್ನರ್ಸ್. ಹಾಗಾಗಿ ನೋಡೋಣ ಇವತ್ತು ಯಾರಿಗೆ ಜಾಸ್ತಿ ವಿಕೆಟ್ಸ್ ಗಳು ಕೂಡ ಬೀಳುತ್ತೆ ಅಂತ. ಮತ್ತೆ ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚಸ್ ಸ್ಟಾಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಆಡಿರುವ 5 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋರು ವಿನ್ ಆದ್ರೆ 2 ಸಲ ಚೇಸಿಂಗ್ ಮಾಡಿರೋರು ವಿನ್ ಕೂಡ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಗೊತ್ತಾಗ್ತಿದೆ ಬ್ಯಾಟಿಂಗ್ ಫಸ್ಟ್ ಮಾಡೋದು ಸ್ವಲ್ಪ ಅಡ್ವಾಂಟೇಜ್ ಕೂಡ ಇರುತ್ತೆ ಅಂತ. ನೋಡೋಣ ಇವತ್ತು ಟಾಸ್ ವಿನ್ ಆದವರು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ. ಇನ್ನ 2 ಟೀಮ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 16 ಮ್ಯಾಚಸ್ ಕೂಡ ಆಡಿದೆ ಇಂಡಿಯಾ ಮತ್ತೆ ಪಾಕಿಸ್ತಾನ. 16 ಮ್ಯಾಚಸ್ ಅಲ್ಲಿ 13 ಸಲ ಇಲ್ಲಿ ನಮ್ಮ ಇಂಡಿಯಾದವರೇ ವಿನ್ ಆದ್ರೆ ಇನ್ನ 3 ಸಲ ಪಾಕಿಸ್ತಾನದವರು ಮಾತ್ರ ವಿನ್ ಆಗಿದ್ದಾರೆ. ಅದೇ T20 ವರ್ಲ್ಡ್ ಕಪ್ ಹಿಸ್ಟ್ರಿನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಆಡಿರುವ 8 ಮ್ಯಾಚಸ್ ಅಲ್ಲಿ 6 ಸಲ ಇಲ್ಲಿ ನಮ್ಮ ಇಂಡಿಯಾದವರೇ ವಿನ್ ಆಗಿದ್ರೆ, ಕೇವಲ 2 ಸಲ ಮಾತ್ರ ಇಲ್ಲಿ ಪಾಕಿಸ್ತಾನ ವಿನ್ ಕೂಡ ಆಗಿದೆ. ಹಾಗಾಗಿ ನೋಡ್ಬೇಕು ಇವತ್ತು ಯಾವ ತರ ಏನಾಗುತ್ತೆ ಅಂತ. ಇನ್ನ ಈ ಎಡ್ಬೋಸ್ಟನ್ ಪಿಚ್ ಅಲ್ಲಿ 1 ಸಲ ಗೇಮ್ ಅನ್ನ ಕೂಡ ಆಡಿದರೆ ನಮ್ಮ ಇಂಡಿಯಾ ಮತ್ತೆ ಪಾಕಿಸ್ತಾನ. ಅದರಲ್ಲಿ ಆಡಿರೋ 1 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯಾದವರು ಕೂಡ ವಿನ್ ಆಗಿದ್ರೆ. ಈ ಪ್ರಾಬಬಿಲಿಟಿ ನೋಡಿದ್ವಿ ಅಂದ್ರೆ ಇಂಡಿಯಾಗೆ ಇಲ್ಲಿ 100% ವಿನ್ನಿಂಗ್ ಅಕ್ಯುರಸಿ ಕೂಡ ಸಿಗ್ತಿದೆ. ಆದ್ರೆ ಒಂದೇ ಮ್ಯಾಚ್ ಎಲ್ಲ ಆಡಿರೋದು, ನಾವು ಇಲ್ಲಿ ಫೈನಲ್ ಕನ್ಕ್ಲೂಷನ್ ಬರಂಗಿಲ್ಲ. ಹಾಗೆ ನೋಡೋದು ಯಾವ ತರ ಅಡ್ವಾಂಟೇಜ್ ತಗೊಳ್ತಾರೆ ನಮ್ಮ ಇಂಡಿಯನ್ ವುಮೆನ್ಸ್ ಟೀಮ್ ಅಂತ. ಇನ್ನ ಪ್ರೊಬಬಲ್ 11 ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಪ್ಲೇಯಿಂಗ್ 11 ಅಲ್ಲಿ ಯಾರು ಇರ್ಬೋದು ಅಂತ. ಇದು ಫೈನಲ್ ಅಲ್ಲ, ಜಸ್ಟ್ ಪ್ರೆಡಿಕ್ಟ್ ಮಾಡಿರೋದಷ್ಟೇ. ಸ್ಮೃತಿ ಮಂದನ, ಶೆಫಲಿ ವರ್ಮಾ, ಯಸ್ತಿಕಾ ಭಾಟಿಯಾ ಮತ್ತೆ ಹರ್ಮನ್ ಪ್ರೀತ್ ಕೌರ್, ಅದಾದ್ಮೇಲೆ ಜೆಮಿಯಾ ರೋಡ್ರಿಕ್ಸ್, ಅದಾದ್ಮೇಲೆ ರಿಚಾ ಘೋಷ್, ದೀಪ್ತಿ ಶರ್ಮಾ, ಭಾರತಿ ಫುಲ್ಮಾಲಿ ಮತ್ತೆ ಶ್ರೇಯಾಂಕಾ ಪಟೇಲ್, ಕ್ರಾಂತಿ ಗೌಡ್, ಶ್ರೀಚರಣಿ. ಇದು ಇಂಡಿಯಾದ ಪ್ಲೇಯಿಂಗ್ 11. ಇನ್ನ ಪಾಕಿಸ್ತಾನದ ಕಡೆ ಬಂದ್ವಿ ಅಂದ್ರೆ ಮುನಿಬಾ ಅಲಿ, ಗುಲ್ ಫಿರೋಜ್ ಮತ್ತೆ ಅಯ್ಯಾ ರಿಯಾಜ್ ಮತ್ತೆ ಆಯೇಷಾ ಜಾಫರ್, ಫಾತಿಮಾ ಸನಾ, ಇರಾನ್ ಜಾವೇದ್, ನತಾಲಿಯಾ ಪರ್ವೈಜ್, ತಬಾ ಹಸನ್, ಡಯಾನಾ ಬೇಗ್, ನಶ್ರಾ, ಸಂಧು ಮತ್ತೆ ಸಾಜಿಯಾ ಇಕ್ಬಾಲ್. ಸೊ ಇದು ಪಾಕಿಸ್ತಾನ ಪ್ಲೇಯಿಂಗ್ 11 ಕೂಡ ಆಗಿದೆ. ಇದು ಕನ್ಫರ್ಮ್ ಅಲ್ಲ, ಈ ವುಮೆನ್ಸ್ ಮ್ಯಾಚ್ ಅಲ್ಲಿ ಏನ್ ಬೇಕಾದ್ರೂ ಕೂಡ ಆಗ್ಬೋದು. ಆಫ್ಟರ್ ಟಾಸ್ ಟೈಮ್ಗೆ ಕನ್ಫರ್ಮೇಶನ್ ಸಿಕ್ಬಿಡುತ್ತೆ. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ ಚೆನ್ನಾಗಿದೆ ಅಂತ ನೋಡಕ್ ಹೋದ್ವಿ ಅಂದ್ರೆ ಸ್ಮೃತಿ ಮಂದನಗೆ ಈ ಒಂದು ಪಿಚ್ ಒಂಥರ ಲಕ್ಕಿ ಪಿಚ್ ಅಂತ ಕೂಡ ಹೇಳ್ಬೋದು. 2023ರಲ್ಲಿ ಪಾಕಿಸ್ತಾನ ಅಗೇನ್ಸ್ಟ್ ಇದೇ ಪಿಚ್ ಅಲ್ಲಿ ಒಂದು ಮ್ಯಾಚ್ ಕೂಡ ಆಗಿತ್ತು. ಅವಾಗ ಕೇವಲ 42 ಬಾಲ್ ಅಲ್ಲಿ ಸುಮಾರು 68 ರನ್ ಕೂಡ ಹೊಡೆದ್ರು, ಚೆಚ್ಚಿ ಬಿಸಾಕ್ ಬಿಟ್ಟಿದ್ರು ಪಾಕಿಸ್ತಾನ ಬೌಲರ್ಸ್ ಗಳನ್ನ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಇದೇ ಪಿಚ್ ಅವರಿಗೆ ಅಡ್ವಾಂಟೇಜ್ ಕೂಡ ಸಿಗೋದ್ರಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಸ್ಮೃತಿ ಮಂದನ ಕಡೆಯಿಂದ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಹರ್ಮನ್ ಪ್ರೀತ್ ಕೌರ್ ಅವ್ರನ್ನ ಸ್ಟಾಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. 2022ರಲ್ಲಿ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಒಂದು ಕಾಮನ್ವೆಲ್ತ್ ಗೇಮ್ ಅನ್ನ ಕೂಡ ಆಡಿದ್ರು. ಅದರಲ್ಲೂ ಕೂಡ ಅಷ್ಟೇ ಸುಮಾರು 52 ರನ್ ಕೂಡ ಹೊಡೆದಿದ್ದಾರೆ ಇದೇ ಪಿಚ್ ಅಲ್ಲಿ. ಹಾಗಾಗಿ ನಮ್ಮ ಇಂಡಿಯನ್ ಪ್ಲೇಯರ್ ಸ್ಟಾಟ್ಸ್ ಈ ಪಿಚ್ ಅಲ್ಲಿ ನೋಡಕ್ ಕೂಡ ಚೆನ್ನಾಗಿ ಸಿಗ್ತಿದೆ. ಅದಾದ್ಮೇಲೆ
ಪಾಕಿಸ್ತಾನದ ಕಡೆಯಿಂದ ಮುನಿಬಾ ಅಲಿ ಇದೇ ಪಿಚ್ ಅಲ್ಲಿ ಇದೆ. 2022 ಆಡಿದ್ರು ಅನ್ನಲ್ಲ, ಅವಾಗ ಸುಮಾರು 32 ರನ್ ಕೂಡ ಹೊಡೆದಿದ್ದಾರೆ ಇದೇ ಪಿಚ್ ಅಲ್ಲಿ. ನೋಡಿ ಇವತ್ತು ಯಾವ ತರ ಆಡ್ತಾರೆ ಅಂತ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಸ್ಮೃತಿ ಮಂದನ ಮತ್ತೆ ಶೆಫಾಲಿ ವರ್ಮಾ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಇವತ್ತು ಕೂಡ ಕಂಟಿನ್ಯೂ ಕೂಡ ಮಾಡಬಹುದು. ಈಗಾಗಲೇ ಈ ಪಿಚ್ ಅಲ್ಲಿ ಒಳ್ಳೆ ಸ್ಟಾರ್ಟ್ಸ್ ಅನ್ನ ಹೊಂದಿರೋದ್ರಿಂದ ಇಬ್ರ ಬ್ಯಾಟಿಂಗ್ ಕೂಡ ಅಷ್ಟೊಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಅಗೇನ್ಸ್ಟ್ ಪಾಕಿಸ್ತಾನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇನ್ನ ಪಾಕಿಸ್ತಾನದ ಕಡೆಯಿಂದ ಮುನಿಬಾ ಅಲಿ ಈಗಾಗಲೇ ಪಿಚ್ ಅಲ್ಲಿ ಒಂದ್ಸಲಿ ಗೇಮ್ ಅನ್ನ ಆಡಿರೋದ್ರಿಂದ ಅವರ ಬ್ಯಾಟಿಂಗ್ ಕೂಡ ಒಂದು ಇನ್ನಿಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇನ್ನ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬಹುದು ಅಂದ್ರೆ ಶ್ರೀಚರಣಿಯ ಬೌಲಿಂಗ್ ಗೆ ಪಾಕಿಸ್ತಾನದ ವುಮೆನ್ಸ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ ಅಂತ ನ್ಯೂಸ್ ಗಳು ಕೂಡ ಇದೆ, ಅಪ್ಡೇಟ್ಸ್ ಕೂಡ ಇದೆ, ಕೆಲವೊಂದು ಸ್ಟಾರ್ಟ್ಸ್ ಗಳು ಕೂಡ ಇದೆ. ಹಾಗಾಗಿ ಅವ್ರನ್ನ ನಳಗಿಸೋ ಒಂದು ಕೆಪಾಸಿಟಿ ಈ ಒಂದು ಪ್ಲೇಯರ್ ಕೂಡ ಇದೆ ಶ್ರೀಚರಣಿಗೆ. ಹಾಗಾಗಿ ನೋಡೋಣ ಎಷ್ಟು ವಿಕೆಟ್ ತಗೊಳ್ತಾರೆ ಏನು ಅಂತ. ಇನ್ನ ಪಾಕಿಸ್ತಾನದ ಕಡೆ ಬಂದ್ವಿ ಅಂದ್ರೆ ಡಯಾನಾ ಬೇಗ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಕೂಡ ಬೀಳ್ಬೋದು. ಅಂದ್ರೆ ಈ ಪಿಚ್ಚು ಪೇಸರ್ಸ್ ಗೆ ಜಾಸ್ತಿ ಹೆಲ್ಪ್ ಸಿಗೋದ್ರಿಂದ ಇವರಿಗೆ ಜಾಸ್ತಿ ಅಡ್ವಾಂಟೇಜ್ ಕೂಡ ಇವತ್ತು ಸಿಗ್ಬೋದು. ಇನ್ನು ಫೈನಲ್ ಗೆ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಎದ್ರು ಬಿದ್ರು ಇವತ್ತು ಇಂಡಿಯಾನೇ ವಿನ್ ಆಗೋದು. ಸೊ 1% ಕೂಡ ಪಾಕಿಸ್ತಾನ ಪರ ನಿಲ್ಲೋದಿಲ್ಲ. ಫುಲ್ 100% ನನ್ನ ಕಾನ್ಫಿಡೆನ್ಸ್ ಅಂತ ಇವತ್ತು ಇಂಡಿಯಾನೇ ಇದೆ. ಹಾಗಾಗಿ ನೋಡೋಣ ಯಾವ ತರ ಗೇಮ್ ಅನ್ನ ಆಡ್ತಾರೆ ಏನು ಅಂತ. T20 ವರ್ಲ್ಡ್ ಕಪ್ ಆಗಿರೋದ್ರಿಂದ ನಮ್ಮ ವುಮೆನ್ಸ್ ಮುಂಚೆನೆ ಫುಲ್ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತಾರೆ. ನೋಡೋಣ ಯಾವ ತರ ಆಡ್ತಾರೆ ಏನು ಅಂತ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.